ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ನಾನು ಮತ್ತು ನನ್ನ ವೈಫ್ ಊಟಿಗೆ ಬಂದಿದ್ವಿ. ಇವತ್ತು ಫಸ್ಟ್ ಡೇ. ಆ್ಯಕ್ಚುಲಿ ಊಟಿ ತುಂಬ ನೋಡಿದ್ವಿ. ಆ್ಯಕ್ಚುಲಿ ತುಂಬ ಕಡೆ ರೋಮಿಂಗ್ ಮಾಡಿದ್ವಿ ಊಟಿ ಸೈಡಲ್ಲಿ. ಬಟ್ ಎಲ್ಲೂ ನಮಗೆ ರೂಮ್ ಕರೆಕ್ಟಾಗಿ ಸಿಕ್ಕಿಲ್ಲ. ಬಟ್ ಹಾಗೆ ಬರ್ತಾ ಬರ್ತಾ ರೂಮ್ ನೋಡ್ತಾ ಮೊಬೈಲ್ ನೆಟ್ವರ್ಕ್ ಬೇರೆ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗೆ ಬರ್ತಾ ಸರ್ಚ್ ಮಾಡ್ತಾಯಿದ್ವಿ ಎಲ್ಲ ಸ್ಟೇ ಚೆನ್ನಾಗಿರೋದಂತ. ಸೊ ಆ ಟೈಮಲ್ಲಿ ಏನಾಯಿತು ಅಂದರೆ ನಾನು ಗೂಗಲ್ ನೋಡಬೇಕಾದ್ರೆ ಒಂದು ರೆಸಾರ್ಟ್ ಸಿಕ್ತು ನನಗೆ. ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾಯಿಲ್ಲ ಬನ್ನಿ ಅಂತ. ನೀವು ಫ್ರೀ ಇದ್ದರೆ ಬರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಬ್ಯೂಟಿಫುಲ್ ಆಗಿದೆ. ನಾನು ಒಂದು ಸಲ ತೋರಿಸ್ಬಿಡ್ತೀನಿ ನಿಮಗೆ, ಒಂದು ಸಲ ನೋಡ್ಕೊಳ್ಳಿ. ಫುಲ್ ಮೋರ್ ದ್ಯಾನ್ 1000 acres ಇರ್ಬೋದು ಓವರ್ ಆಲ್. ಒಂದು ಸಲ ತೋರಿಸ್ತೀನಿ, ಜಸ್ಟ್ ನೋಡ್ಕೊಳ್ಳಿ. ಇದು ಔಟ್ಸೈಡ್ ಆಫ್ ಗ್ರೀನ್ ನೆಸ್ಟ್. ಓಕೆ, ಮತ್ತು ನಾನು ಇನ್ನೇನು ಹೇಳಬೇಕಂದ್ರೆ ಫೋಟೋಶೂಟ್ಗೆ ಬೆಸ್ಟ್ ಪ್ಲೇಸಸ್ ಇದೆ. ಸೊ ನೀವು ನೋಡ್ಬೋದು ಇಲ್ಲಿ ಸುತ್ತಮುತ್ತ ವೆರಾಂಡಾ ಫುಲ್ ಗ್ರೀನ್ ನೆಸ್ಟ್ ಅಂದರೆ ಫುಲ್ ಗ್ರೀನರಿನೇ ಇದೆ. ಸೊ ಆ್ಯಕ್ಚುಲಿ ಹೇಳ್ತೀನಿ ನೋಡಿ, ತೋರಿಸ್ತೀನಿ ನೋಡಿ, ನೋಡ್ಕೊಳ್ಳಿ ಒಂದು ಸಲ. ಇದು ಫುಲ್ ಟೀ ಎಸ್ಟೇಟು. ಊಟಿ ಮುನ್ನಾರ್ ಅಂದರೆ ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ, ಟೀ ಎಸ್ಟೇಟೇ ಜಾಸ್ತಿ ಇರುತ್ತೆ. ಸೊ ಊಟಿಯಲ್ಲಿ ಆಲ್ಮೋಸ್ಟ್ ಇವಾಗ ಬಿಲ್ಡಿಂಗ್ಸ್ ಜಾಸ್ತಿ ಇದೆ. ಸೊ ಆ ಬಿಲ್ಡಿಂಗ್ಸ್ ಮಧ್ಯದಲ್ಲಿ ಒಂದು 20-30 ಕಿಲೋಮೀಟ್ರ್ ಒಳಗಡೆ ಬಂದಿರೋದು ನಾನು. ಇಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್. ಯು ಕ್ಯಾನ್ ಸಿ ದಿಸ್ ವ್ಯೂ. ಊಟಿಯಲ್ಲೇ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇದ್ರ ಹೆಸರು ಕೊತ್ತಾಗಿರಿ. ಎಸ್, ನಿಯರ್ ಊಟಿ ಟು ಅರೌಂಡ್ 30-35 ಕಿಲೋಮೀಟರ್ಸ್ ಆಗುತ್ತೆ. ತುಂಬ ಲೆಂತ್ ಇದೆ, ರೋಡೆಲ್ಲ ಫುಲ್ ಕರ್ವ್ ರೋಡ್, ಬಟ್ ಚೆನ್ನಾಗಿದೆ. ಬಟ್ ಈ ಪ್ಲೇಸಸ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಮುನ್ನಾರ್ ಹೋಗಬೇಕಾದ್ರೂ ನಮಗೆ 0 ಡಿಗ್ರಿ ಸಿಕ್ಕಿತ್ತು. ಬಟ್ ಅದ್ರ ಲೆವೆಲ್ಗೂ ಇದೆ, ಆಲ್ಮೋಸ್ಟ್ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವು ಚೆನ್ನಾಗಿದೆ. ಸೊ ಮತ್ತು ನಾನು ನಿಮಗೆ ಆ್ಯಕ್ಚುಲಿ ರೂಮ್ ಟೂರ್ ಆಗಲಿ, ರೆಸಾರ್ಟ್ ಟೂರ್ ಆಗಲಿ, ಔಟ್ಸೈಡ್ ಆಫ್ ವೆರಾಂಡಾ ಆಗಲಿ, ಆಮೇಲೆ ಹ್ಯಾಂಗ್ಔಟ್ ಪ್ಲೇಸಸ್ಸು, ಚಿಲ್ಡ್ರನ್ ಏರಿಯಾ ಎಲ್ಲರೂ ಇದೆ. ಸೊ ಓವರ್ ಆಲ್ ನಿಮಗೆ ಹಾಗೆ ನೋಡ್ಬೋದು ಇಲ್ಲಿ ಬೆಸ್ಟ್ ಪ್ಲೇಸಸ್ ಟು ವಿಸಿಟ್. ಬಟ್ ಅಂದ್ಕೊಳ್ಳೋ ಹಾಗೆ ಊಟಿ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ಆ್ಯಕ್ಚುಲಿ ಇವಾಗ ನೋಡೋಕೆ ಹೋದರೆ ತುಂಬ ಬಿಸಿಲು ಜಾಸ್ತಿ ಇದೆ. ಸೊ ಕೋಲ್ಡ್ ಅಂತೂ ನೈಟಲ್ಲಿ ತುಂಬ ಜಾಸ್ತಿನೇ ಇದೆ. ಸೊ ಹಾಗಾಗಿ ಹೇಳಬೇಕಂದ್ರೆ ಓಕೆ, ಓವರಾಲ್ ಚೆನ್ನಾಗಿದೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಬಟ್ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾಯಿಲ್ಲ ನೀವು ಬಂದುಬಿಟ್ಟು ಸ್ಟೇ ಆಗಿ ಅಂತ ಸಜೆಸ್ಟ್ ಮಾಡ್ತಾಯಿಲ್ಲ. ಸ್ಟೇ ಆಗಬೇಡಿ ಅಂತ ಸಜೆಸ್ಟ್ ಮಾಡ್ತಾಯಿಲ್ಲ, ಬಟ್ ಚೆನ್ನಾಗಿದೆ. ಇಫ್ ಯು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಬಟ್ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾಯಿಲ್ಲ ನೀವು ಬಂದುಬಿಟ್ಟು ಸ್ಟೇ ಆಗಿ ಅಂತ ಸಜೆಸ್ಟ್ ಮಾಡ್ತಾಯಿಲ್ಲ. ಸ್ಟೇ ಆಗಬೇಡಿ ಅಂತ ಸಜೆಸ್ಟ್ ಮಾಡ್ತಾಯಿಲ್ಲ, ಬಟ್ ಚೆನ್ನಾಗಿದೆ. ಕೆಲವರಿಗೆ ಪೀಸ್ ಬೇಕಾಗಿರುತ್ತೆ, ಕೆಲವ್ರಿಗೆ ಓಕೆ ಪ್ಲೇಸ್ ಸುಮ್ಮನೆ ನೋಡ್ಕೊಂಡು ಇರಬೇಕಾಗುತ್ತೆ, ಅದು ಓಕೆ. ಬಟ್ ನೀವು ಟ್ರೀಸ್ ಅದು ಇದೆಲ್ಲ ಚೆನ್ನಾಗಿದೆ ಸುತ್ತಮುತ್ತ. ಸೊ ನಾನು ಮತ್ತು ನನ್ನ ವೈಫ್ ಬಂದಿರೋದು. ಆಮೇಲೆ ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಸೊ ಹಂಗೆ ಅದು ಬಿಟ್ಟರೆ ಇನ್ನೇನಿಲ್ಲ ಗಾಯ್ಸ್. 2 days ಆಫೀಸ್ಲಿ ಇವಾಗ ಬಂದಿರೋದು. ಬಟ್ ಆಫೀಸಲ್ಲಿ ನಾನು ಹೇಳಿಲ್ಲ, ನಾನು ರಜೆ ಗೊತ್ತಿದ್ದೀನಿ ಊಟಿಗೆ ಬರ್ತಿದ್ದೀನಿ ಅಂತ. ಬಟ್ ಚೆನ್ನಾಗಿದೆ. ಸೊ ನಾನು ನಿಮಗೆ ಆಮೇಲೆ ಒಳಗಡೆ ಪ್ಲೇಸಸ್ ತೋರಿಸ್ತೀನಿ, ಇನ್ ಕೇಸ್ ಇಫ್ ಐ ಆಮ್ ಫ್ರೀ. ಮೇ ಬಿ ಇವತ್ತು ಚೆಕ್ಔಟ್ ಇದೆ ನಂದು. ಚೆಕ್ಔಟ್ ಮಾಡ್ಕೊಂಡು ಹೋಗುತ್ತೆ. ನಾನು ಬೈಕಲ್ಲಿ ಬಂದಿರೋದು, ನಾವಿಬ್ಬರು ಬೈಕಲ್ಲಿ ಬಂದಿರೋದು. ಮೋರ್ ದೆನ್ 300 ಕಿಲೋಮೀಟ್ರ್ ಆಯಿತು. ಬಟ್ ಚೆನ್ನಾಗಿತ್ತು ಜರ್ನಿ. ಮತ್ತು ಹಾಗೆ ನೀವು ಹೋಗ್ಬೇಕು ನಾನು ಆ್ಯಕ್ಚುಲಿ. ಸೊ ನಾನು ಇದನ್ನು ಆವಾಗಲೇ ಹೇಳಿದ್ನಲ್ಲ, ನಾನು ರೆಸಾರ್ಟ್ ಟೂರ್ ಕೊಡ್ತೀನಿ ಅಂತ. ಒಂದು ಸಲ ಕೊಡ್ತೀನಿ, ಕೊಡಿ. ಸೊ ಇದು ಪ್ಲೇಸಿಂದ ಬರ್ತಾ ಇರೋ ಜಾಗ. ಸೊ ಇದು ತೋರಿಸ್ತೀನಿ ನೋಡಿ ನಿಮ್ಗೆ, ಹಂಗೆ ನೋಡ್ಕೊಳ್ಳಿ ಒಂದು ಸಲ. ಮೇಲ್ಗಡೆ ಅಪ್ಸ್ಟೇರ್ಸ್ ಇದೆ. ಸೊ ಈಸಿಯಾಗಿ ಯು ಕ್ಯಾನ್ ವಾಕ್. ಸೊ ಇದು ಆ್ಯಕ್ಚುಲಿ ಹ್ಯಾಂಗ್ಔಟ್ ಏರಿಯಾ. ಲೈಕ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಏನಾದರೂ ಇದ್ದರೆ ಇಲ್ಲೇ ಮಾಡ್ಬೋದು. ಸೊ ಇದು ಡೌನ್ ಪ್ಲೇಸು. ಸೊ ನೋಡ್ಕೋಬೋದು ನೀವು ಇಲ್ಲಿ. This also is there, you can see.
ದಿಸ್ ಹ್ಯಾಂಗ್ಔಟ್ ಏರಿಯಾ. ಓಕೆ, ಸೊ ಚಿಲ್ಡ್ರನ್ಸ್ಗೆ ಇಲ್ಲಿ ಎನ್ವೈರ್ಮೆಂಟ್ ಸೂಪರ್ ಆಗಿರುತ್ತೆ. ಸೊ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಆಲ್ಸೋ is there. ಥರ ಗ್ರೌಂಡು, ಸೊ ಒಂಥರ ಪೀಸ್ಫುಲ್ ಆಗಿರುತ್ತೆ. ಸೊ ಇದು ಮೇಲ್ಗಡೆ ಗ್ರೀನ್ ನೆಸ್ಟ್ ರೆಸಾರ್ಟ್ ಕೊತ್ತಗಿರಿ, ಅಲ್ಲಿಂದ ಬರೋ ಪ್ಲೇಸ್ ಅದು. ಸೊ ಇಲ್ಲಿ ನೋಡ್ಬೋದು ನೀವು ವ್ಯೂಸ್. ಇನ್ನೇನೋ ಕನ್ಸ್ಟ್ರಕ್ಷನ್ ಆಗ್ತದೆ, ಇನ್ನೊಂದು ರೆಸಾರ್ಟ್ ಇದೆ ಅಲ್ಲಿ. ಪಾರ್ಕಿಂಗ್ ಫೆಸಿಲಿಟಿ ಚೆನ್ನಾಗಿದೆ. ಇದು ನೋಡ್ಬೋದು ನೀವು, ಇದು ರಿಸೆಪ್ಷನ್. ಸೊ ದಿಸ್ ಈಸ್ ಆಲ್ಸೋ ಪಾರ್ಕಿಂಗ್ ಏರಿಯಾ. ಸೊ ಯು ಕ್ಯಾನ್ ಸಿ ಮೈ ಬೈಕ್. ಪಾರ್ಕಿಂಗ್ ಇದೆ, ಈ ಥರ ಇರುತ್ತೆ. ಜಸ್ಟ್ ಇವಾಗ ಒಂದು ರೂಮ್ ಟೂರ್ ಕೊಡ್ತೀನಿ. ರೂಮೆಲ್ಲ ಒಂದು ಸ್ವಲ್ಪ ಮೆಸ್ಸಿ ಆಗಿದೆ. ಎಂಟ್ರೆನ್ಸ್ ತೋರಿಸ್ತೀನಿ ನಿಮಗೆ. ಸೊ ಎಂಟ್ರೆನ್ಸ್ ಈ ಥರ ಬರಬೇಕು. ಓಕೆ, ಸೊ ಇದು ಮನೆ ಅಷ್ಟೇ. ಸೊ ಹಂಗೆ ತೋರಿಸ್ಬಿಡ್ತೀನಿ ಒಂದ್ಸಲ. ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕೀ ಎಲ್ಲ ಇತ್ತು. ಬನ್ನಿ ರೂಮ್ ಟೂರ್ ನೋಡ್ಕೊಡ್ತೀನಿ ಒಂದ್ಸಲ. ಇದು ನೋಡ್ಕೊಂಡ್ಬಿಡಿ. ರೂಮು ಚೆನ್ನಾಗಿದೆ, ಹೇಳ್ಕೊಳ್ಳದೇ ಇರೋಷ್ಟು ಚೆನ್ನಾಗಿ ಇಲ್ಲದೆ ಇರೋದೇ ಚೆನ್ನಾಗಿದೆ. ಸೊ ಪ್ಲಗ್ಗೆ ಹಿಂಗೆ ಎಂಟ್ರಿ ಆಗ್ತಾನೆ ಫಸ್ಟ್ ವಾಶ್ರೂಮ್ ಇರುತ್ತೆ. ಸೊ ನೈಸ್ ವಾಶ್ರೂಮ್ ನೋಡ್ಬೋದು ನೀವಿಲ್ಲಿ. ಸೊ ಕಂಪ್ಲೀಟ್ಲಿ ಇಟಾಲಿಕ್ ಗ್ರಾನೈಟ್ ಯೂಸ್ ಮಾಡಿರೋದು. ಸೊ ಹಾಗೆ ಹಿಂಗೆ ಬಂದರೆ ರೂಮು. ಸೊ ಇಲ್ಲಿ 3 ಬೆಡ್ಸ್, 2 ಬೆಡ್ಸ್ ಪ್ಲಸ್ 1. ಒಂದು ಕಿಂಗ್ ಸೈಜ್ ಇದೆ, ಮೇ ಬಿ ಕ್ವೀನ್ ಸೈಜ್ ಇದೆ, ಪ್ಲಸ್ 1 ಎಕ್ಸ್ಟ್ರಾ ಬೆಡ್. ನೀವು ಯಾರ ಜೊತೆ ಆದರೂ ಬಂದರು, ಫ್ರೆಂಡ್ಸ್ ಇಲ್ಲ ಫ್ಯಾಮಿಲಿ. ಇದು ಟಿ ವಿ, ಎಕ್ಸ್ಟ್ರಾ ಸೋಫಾಸ್, ಆ್ಯಂಡ್ ದಿಸ್ ಈಸ್ ಆಲ್ ಐಟಮ್ಸ್. ಆ್ಯಂಡ್ ಇದು ಹಿಂಗೆ ಬಂದರೆ ಔಟ್ಸೈಡ್ದು ವ್ಯೂಸ್ ಇದೆ ನೋಡ್ಬೋದು ನೀವಿಲ್ಲಿ. ಸೊ ಇಲ್ಲಿ ಕೂತ್ಕೊಳ್ಳೋಕ್ಕೆ ಸಿಟ್ಔಟ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ಇದು ವ್ಯೂ ಆಫ್ ಬಾಲ್ಕನಿ. ಸೊ ಹಿಂಗಿದೆ. ಯಾವುದೊಂದು ಕನ್ಸ್ಟ್ರಕ್ಷನ್ ಆಗ್ತದೆ ವರ್ಕ್, ಮೇ ಬಿ ಇನ್ನೊಂದು ರೆಸಾರ್ಟ್ ಆಗೋ ಇದೆ ಅನಿಸುತ್ತೆ. ಸೊ ಇದು ಸ್ಟೇಸ್ ಅಷ್ಟೇ, ಮುಗೀತು, ಬೇರೆ ಏನು ಹೇಳೋಕ್ಕಿಲ್ಲ. ಚೆನ್ನಾಗಿದೆ, ನೀವು ಬಂದುಬಿಟ್ಟು ಎಂಜಾಯ್ ಮಾಡ್ಬೋದು. ಸೊ ಫೈನಲಿ ಏನು ಹೇಳಬೇಕಂದ್ರೆ, ಬನ್ನಿ
ನಾನೇನು ರೆಸಾರ್ಟ್ನ ನಿಮಗೆ ಇದು ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಏನಂದರೆ ಬ್ಯಾಂಗ್ಳೂರ್ ಪೀಪಲ್ಗೆ ಏನಾಗುತ್ತೆ ಅಂದರೆ ಸಿಟಿಲಿ ಇದ್ದಿದ್ದು ಸ್ವಲ್ಪ ಬೋರ್ ಆಗುತ್ತೆ, ಅಲ್ಲಿ ಕೆಲಸ ಮಾಡಿಲ್ಲ ಜಾಸ್ತಿ ಇದಾಗಿರುತ್ತೆ, ಸ್ಟ್ರೆಸ್ ಆಗುತ್ತೆ. ಸೊ ನನ್ನ ವೈಫ್ ಏನು ಹೇಳಬೇಕಂತ ಹೇಳ್ಕೊಡ್ತಿದ್ಲಿ ಕೆಲವೊಂದು ವರ್ಡ್ಸಲ್ಲಿ ಏನು ಹೇಳ್ಬೇಕನ್ನೋದು. ಸೊ ಓಕೆ, ಸ್ಟ್ರೆಸ್ ಆಗುತ್ತೆ ಕರೆಕ್ಟ್, ಯಾಕಂದರೆ ವೀಕ್ ಫುಲ್ ಕೆಲಸ ಮಾಡಿ ಸ್ಟ್ರೆಸ್ ಆಗಿರುತ್ತೆ. ಆ ಟೈಮಲ್ಲಿ ಒಂದು ಸ್ವಲ್ಪ ಏನೋ ಹೊರಗಡೆ ಒಂದು ಸ್ವಲ್ಪ ಪ್ಲೇಸ್ ನೋಡೋದಿರುತ್ತೆ. ಸೊ ನಾನೇನು ಹೇಳೋದಂದರೆ, ನೀವು ಒಂದು ಪ್ಲೇಸ್ಗೆ ಬಂದರೆ ಅಲ್ಲಿ ಫುಲ್ ಎಲ್ಲ ತಿರ್ಗಾಡ್ಬಿಟ್ಟು ಹೋಗೋದಕ್ಕಿಂತ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಇರೋ ಪ್ಲೇಸಲ್ಲೇ ಎಂಜಾಯ್ ಮಾಡಿಕೊಂಡು ಫೋಟೋಗೇನು ತೆಕ್ಕೊಂಡು ಇಲ್ಲ ಆ ಪ್ಲೇಸಲ್ಲಿ ಎಂಜಾಯ್ ಮಾಡ್ಕೊಂಡು ಇರ್ಬೋದು. ಫೋಟೋ ತೆಗೋಬೇಕಂತ ನನಗೇನು ಫೋಟೋ ಕ್ರೇಜ್ ಇದೆ ಅಂತ ಹೇಳ್ತಿಲ್ಲ ನಾನು, ಬಟ್ ಇರೋ ಪ್ಲೇಸಲ್ಲಿ ಪೀಸ್ ಆಗಿದೆ. ಸ್ಟ್ರೆಸ್ ಔಟ್ಸೈಡ್ ಹೋದ್ರೆ ಸ್ಟ್ರೆಸ್ ಮತ್ತೆ ಸ್ಟ್ರೆಸ್ಗೋಸ್ಕರ ಬರ್ತೀರಿ, ಮತ್ತೆ ಔಟ್ಸೈಡ್ ಹೋದ್ರೆ ಮತ್ತೆ ಸ್ಟ್ರೆಸ್ ಆಗುತ್ತೆ. ಸೊ ಬೇಡ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಸ್ಟೇ ಆಗಿ. ನಾನು ರೂಮನ್ನು ರೆಕಮೆಂಡ್ ಮಾಡ್ತಿಲ್ಲ, ಅದೇ ನಾನು ಪ್ರಮೋಷನ್ ಮಾಡೋಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ. ಫಸ್ಟ್ ಆಫ್ ಆಲ್ ಸುಮ್ಮನೆ ನನಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಏನೋ ಲಾಕ್ ಮಾಡಬೇಕು ನಾನು ಮಾಡ್ತಾ ಇದ್ದೀನಿ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಪ್ಲೇಸ್ ಇಷ್ಟ ಆಯಿತು, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು ಥಮ್ಸ್ ಅಪ್ ಫ್ರಮ್ ಮೈ ಸೈಡ್. ಇಟ್ಸ್ ಗುಡ್. ಥ್ಯಾಂಕ್ ಯು.